मुख्यमंत्री पदाचा कार्यकाळ संपण्यापूर्वी सिद्धरामय्या यांनी मधुसूदन अहवाल स्वीकारला होता. आता विद्यमान मुख्यमंत्री डी.के. शिवकुमार हा अहवाल विधानमंडळाच्या अधिवेशनात मांडून मंजूर करणार का, याबाबत स्पष्ट भूमिका मांडावी अशी मागणी भाजप खासदार कोटा श्रीनिवास पुजारी यांनी केली. शुक्रवारी बेळगाव येथे आयोजित पत्रकार परिषदेत ते बोलत होते. जातीय जनगणनेच्या मुद्द्यावर राज्य सरकारची स्पष्ट भूमिका आणि बांधिलकी नसल्याची चर्चा सुरू असून मागासवर्ग आयोगाच्या विषयावर काँग्रेस सरकार राजकारण करत असल्याचा आरोप त्यांनी केला. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಆಳ್ತಾ ಇದೆ. ಸಿದ್ದರಾಮಯ್ಯನವರು 3 ವರ್ಷವನ್ನು ಮುಗಿಸಿ ಡಿ.ಕೆ.ಶಿ ಅವರು ಅಧಿಕಾರ ಸೂತ್ರ ಹಿಡಿದಿದ್ದಾರೆ. ಆದರೆ ಜಾತಿ ಜನಗಣತಿಯ ವಿಚಾರದಲ್ಲಿ ಬದ್ಧತೆಯನ್ನು ಹೊಂದಿರುವಂತಹ ಒಂದು ಸರ್ಕಾರ ಆಡಳಿತದಲ್ಲಿ ಮತ್ತು ರಾಜಕಾರಣದಲ್ಲಿ ಬದ್ಧತೆಯ ಕೊರತೆ ಇದ್ದರೆ ಸರ್ಕಾರದ ಒಂದು ಯೋಜನೆ ಯಾವ ರೀತಿಯಲ್ಲಿ ಹಳ್ಳ ಹಿಡಿಯುತ್ತದೆ ಮತ್ತು ಅದರಿಂದ ಹಿಂದುಳಿದವರಿಗೆ ಆಗುವಂಥ ಅನ್ಯಾಯಗಳೇನು ಅನ್ನೋದ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಇವತ್ತು ವ್ಯಾಪಕವಾದ ಚರ್ಚೆ ಆಗುತ್ತೆ. 2013ರಲ್ಲಿ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಕಾಂತರಾಜ್ ವರದಿಯನ್ನ 180 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಕೊಡಿ ಅಂತ ಹೇಳಿರ್ತಾರೆ. ಅವರದೇ ಅವಧಿಯಲ್ಲಿ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ನಂತರ ಜಯಪ್ರಕಾಶ್ ಹೆಗಡೆ ಅವರಿಗೆ ಅದು ಹಸ್ತಾಂತರ ಆಗುತ್ತೆ. ಜಯಪ್ರಕಾಶ್ ಹೆಗಡೆ ಅವರ ಮೂಲಕ ಕಾಂತರಾಜ್ ವರದಿಯ ಮೂಲ ವರದಿಯನ್ನು ಅವರು ತಗೊಂಡು ಅದನ್ನು ತಿರಸ್ಕರಿಸುವಂತ ಒಂದು ಚಟುವಟಿಕೆಗೆ ಸರ್ಕಾರ ಇರುತ್ತೆ. ನಂತರ ಸಿದ್ದರಾಮಯ್ಯನವರು ಮಧುಸೂದನ್ ನಾಯಕರವರ ಹೆಸರಿನಲ್ಲಿ ಮತ್ತೊಂದು ಆಯೋಗವನ್ನು ರಚನೆ ಮಾಡ್ತಾರೆ. ಸುಮಾರು ಅವರೇ ಹೇಳಿಕೆ ಪ್ರಕಾರ 450 ಕೋಟಿ ರೂಪಾಯಿ ಅದಕ್ಕೆ ಖರ್ಚಾಗಿದೆ. ಅವರು ಅವತ್ತು ಆಯೋಗವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಬಿಹಾರದಲ್ಲಿ ಮತ್ತು ತೆಲಂಗಾಣದಲ್ಲಿ ನಿತೀಶ್ ಕುಮಾರ್ ಅವರು ರೇವಂತ್ ರೆಡ್ಡಿ ಅವರು ಯಾವ ರೀತಿ ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ನಾವು ಇದನ್ನು ತಗೊಳ್ತೇವೆ ಅಂತ ಹೇಳಿರ್ತಾರೆ. 600 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಊಹಿಸಲಾಗಿತ್ತು, 450 ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ ವರದಿ ಹೇಳುತ್ತೆ. ಆದ್ರೆ ಆ ವರದಿಯನ್ನು ಕೂಡ ಸಿದ್ದರಾಮಯ್ಯನವರು ಯಾವ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಈ ಮಧುಸೂದನ್ ನಾಯಕರ ವರದಿಯನ್ನ ಅಂಗೀಕರಿಸಬೇಕು ಅಂತ ಹೇಳುವಂತ ಆಗ್ರಹ ಬಂದಾಗ ಸಿದ್ದರಾಮಯ್ಯನವರಿಗೆ ಮೇ 26ನೇ ತಾರೀಕಿಗೆ ರಾಜೀನಾಮೆ ಕೊಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತೆ. ಆದ್ರೆ 26ನೇ ತಾರೀಕು ಹೇಳುತ್ತೆ, 27ನೇ ತಾರೀಕು ತರಾತುರದಲ್ಲಿ ವರದಿಯನ್ನ ಮಧುಸೂದನ್ ನಾಯಕರವನ್ನ ಕರೆಸಿ ವರದಿಯನ್ನು ಸ್ವೀಕಾರ ಮಾಡ್ತಾರೆ. ಆ ವರದಿಯನ್ನ ಸ್ವೀಕಾರ ಮಾಡ್ತಾರೆ. ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು ಕೆಳಗಿಳಿತಾರೆ. 450 ಕೋಟಿ ರೂಪಾಯಿ ಖರ್ಚಾಗಿದೆ. ಮೊದಲು 165 ಕೋಟಿ ರೂಪಾಯಿ ಕಾಂತರಾಜ್ ವರದಿ ಖರ್ಚಾಗಿರುತ್ತೆ. ಹೆಚ್ಚು ಕಡಿಮೆ 600ಕ್ಕೂ ಮಿಕ್ಕಿ ಕೋಟಿ ರೂಪಾಯಿ ಖರ್ಚಾದ್ರೂ ಕೂಡ ಇವತ್ತಿನವರೆಗೆ ಹಿಂದುಳಿದ ವರ್ಗದ ಆಯೋಗದ ಈ ವರದಿಯ ಬಗ್ಗೆ ಸರ್ಕಾರ ಸೊಲ್ಲನ್ನು ಎತ್ತಾ ಇಲ್ಲ. ಹಿಂದುಳಿದವರ ಬಗ್ಗೆ ಕಾಳಜಿ ಇದೆ ಅಂತ ಹೇಳುವಂತ ಸರ್ಕಾರ ಸಿದ್ದರಾಮಯ್ಯನವರು ಕನಿಷ್ಠ ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿಲ್ಲ, ಬಜೆಟ್ನಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿಲ್ಲ. ಅದರ ಬದಲಾಗಿ ಅಧಿಕಾರ ತ್ಯಾಗ ಮಾಡುವ ಕೊನೆಯ ದಿವಸ ಹಿಂದುಳಿದವರಿಗೆ ಸಮಾಧಾನ ಮಾಡಬಹುದು ಅಂತ ತಿಳ್ಕೊಂಡು ಆ ವರದಿಯನ್ನು ಅಂಗೀಕಾರ ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಡಿ.ಕೆ.ಶಿ ಅವರು ಅಧಿಕಾರ ನಡೆಸ್ತಾ ಇದ್ದಾರೆ. ನಾನು ಯಾವಾಗಲೂ ಮುಖ್ಯಮಂತ್ರಿಗೆ ಒಂದು ಮಾತು ಹೇಳ್ತಾ ಇದ್ದೆ, ಕಾಂತರಾಜ್ ವರದಿಯ ಕತೆ ಏನಾಗಿರ್ಲಿ, ಮಧುಸೂದನ್ ವರದಿ ಬಗ್ಗೆ 450 ರೂಪಾಯಿ ಕೋಟಿ ಖರ್ಚಾಗಿದೆ ಅಂತ ಹೇಳಿ ನೀವೇ ಹೇಳಿದ್ದೀರಿ. ಇದನ್ನು ಸ್ವೀಕಾರವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅದನ್ನು ಕನಿಷ್ಠ ಬಿಡುಗಡೆ ಆದ್ರೂ ಮಾಡ್ತೀರಾ, ಅಥವಾ ಕನಿಷ್ಠ ಮುಂದಿನ ಅಧಿವೇಶನದಲ್ಲಾದ್ರೂ ಅದನ್ನ ಮಂಡನೆ ಮಾಡಿ ಚರ್ಚೆ ಕೈಗೆತ್ತಿಕೊಡ್ತೀರಾ, ಅಥವಾ 600 ಕೋಟಿ ರೂಪಾಯಿ ವ್ಯಯ ಮಾಡಿದ್ದನ್ನ ಸರ್ಕಾರದ ಬೊಕ್ಕಸದಿಂದ ಹೋಗಿರುವಂತಹ ಹಣವನ್ನ ಹಿಂದುಳಿದ ವರ್ಗದ ಹೆಸರಿನಲ್ಲಿ ದುರ್ವ್ಯಯ ಆಗುವುದನ್ನು ನೋಡ್ತಾ ಇರ್ತೀರಾ ಅನ್ನುವಂಥ ಪ್ರಶ್ನೆಗೆ ಈ ಕ್ಷಣದವರೆಗೆ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡುವ ಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನ ತಾವು ಗಮನಿಸಬೇಕು ಅಂತ ಹೇಳಿ ನನ್ನ ವಿನಂತಿ. ಇವತ್ತು ಬಜೆಟ್ ಭಾಷಣದಲ್ಲೂ ಉಲ್ಲೇಖ ಮಾಡಿಲ್ಲ ಸಿದ್ದರಾಮಯ್ಯನವರು, ರಾಜ್ಯಪಾಲರ ಭಾಷಣದಲ್ಲೂ ಉಲ್ಲೇಖ ಮಾಡಿಲ್ಲ. ಜನಗಣತಿ ಹೆಸರಿನಲ್ಲಿ ಓಡಿನ ರಾಜಕೀಯಕ್ಕೆ ಮಾತ್ರ ಕಾಂಗ್ರೆಸ್ ಪಕ್ಷ ಸೀಮಿತ ಆಗಿದೆ. ಮಾತೆತ್ತಿದ್ರೆ ನಾವು ಹಿಂದುಳಿದವರಿಗೆ ನ್ಯಾಯ ಕೊಡ್ತೇವೆ, ನಾವು ಹಿಂದುಳಿದವರ ಬಗ್ಗೆ ವರದಿಯನ್ನು ಸ್ವೀಕಾರ ಮಾಡಿ ಅವರಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಪರಿಗಣಿಸಿ ಅವರಿಗೆ ಬಜೆಟ್ನಲ್ಲಿ ಅವರ ಹಿಂದುಳಿದವರಿಗೆ ಪೂರಕವಾಗಿ ಎಷ್ಟು ಜನ ಇದ್ದಾರೋ ಅಷ್ಟಿಗೆ ಬೇಕಾದಂಥ ಬಜೆಟ್ ಅನ್ನು ನಾವು ಮಂಡಿಸ್ತೇವೆ ಅಂತ ಈ ಮೊದಲ ಅವರ 5 ವರ್ಷ, ಮುಂದಿನ 3 ವರ್ಷ, ಇನ್ನುಳಿದ 2 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 10 ವರ್ಷ ಹಿಂದುಳಿದವರ ಹೆಸರಿನಲ್ಲಿ ಮತ ತಗೊಂಡು ಹಿಂದುಳಿದವರ ಹೆಸರಿನಲ್ಲಿ ರಾಜಕಾರಣ ಮಾಡುವುದನ್ನು ಬಿಟ್ಟರೆ ರಾಜಕಾರಣದ ಮತ್ತು ಆಡಳಿತದ ಬದ್ಧತೆಯನ್ನು ಹಿಂದುಳಿದವರಿಗೆ ತೋರಿಸಿಲ್ಲ ಅನ್ನೋದನ್ನು ಗಮನಿಸಬೇಕು ಅನ್ನೋದು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಉಲ್ಲೇಖ ಮಾಡ್ತಾ ಇರುವಂತಹ ವಿಚಾರ.
ವ್ಯಾಪಕವಾಗಿ ನಮ್ಮ ಸರ್ಕಾರ ಇರುವಾಗ ಸುಮಾರು ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಅನೇಕ ಸಭಾಭವನಗಳಿಗೆ ಧಾರ್ಮಿಕ ಕೇಂದ್ರಗಳಿಗೆ ಬಿಡುಗಡೆ ಮಾಡಿರೋ ಹಣವನ್ನು ತಡೆಗಟ್ಟಲಾಗಿದೆ. 1.5 ಲಕ್ಷ ಜನ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ 1.5 ಲಕ್ಷ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಹಾಸ್ಟೆಲಿಗೋಸ್ಕರ ಇವತ್ತು ಕಾಯ್ತಾ ಇದ್ದಾರೆ. ನೀವು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊಡ್ತೇನೆ ಅಂತೇಳಿ ನಮ್ಮ ಸರ್ಕಾರ ಇರುವಾಗ ನೀವೇನಾದರೂ ದಾಖಲೆಗಳನ್ನು ತೆಗೆದು ನೋಡಿ. 2020, 22, 23ರಲ್ಲಿ ಒಂದೇ ದಿವಸ 26,000 ವಿದ್ಯಾರ್ಥಿಗಳನ್ನು ನಾವು ಒಳತುಕೊಂಡಿವಿ ಬೇಡಿಕೆಗೆ ಅನುಗುಣವಾಗಿ. ಇವತ್ತು 1.5 ಲಕ್ಷ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಹಿಂದುಳಿದ ವರ್ಗದ ಮಂತ್ರಿಗಳು ಇವತ್ತಿಲ್ಲ, ಪೂರಕವಾಗಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡೋ ಸ್ಥಿತಿಯಲ್ಲಿಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮೊಟಕು ಮಾಡ್ತಾ ಇರುವಂತಹ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗಿದೆ. ಒಟ್ಟಾರೆ ಹಿಂದುಳಿದ ವರ್ಗದ ಹೆಸರಿನಲ್ಲಿ ಸಿದ್ದರಾಮಯ್ಯನವರಿಂದ ಆರಂಭವಾಗಿ DKಶಿ ಸರ್ಕಾರದವರೆಗೆ ಆ ಆಯೋಗದ ವರದಿಯನ್ನು ತಗೊಳ್ತೇವೆ ಅಂತ ಹೇಳಿ ಅದಕ್ಕೆ 600 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಹಿಂದುಳಿದ ವರ್ಗಕ್ಕೆ ನ್ಯಾಯವನ್ನು ನಿರಾಕರಣೆ ಮಾಡಿ ಇವತ್ತು ಸುಮಾರು ಯಾವ್ಯಾವ ನಿಗಮಗಳಿವೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಆ ಹಿಂದುಳಿದ ವರ್ಗದವರಿಗೆ ಆ ಸಮುದಾಯಕ್ಕೆ ಕೊಟ್ಟಿರುವಂತಹ ಗಾಣಿಗ ಸಮುದಾಯಕ್ಕೆ, ನಾರಾಯಣಗುರು ಸಮುದಾಯಕ್ಕೆ, ಮಾಲಿಗಾರ ಹೂಗಾರ ಸಮುದಾಯಕ್ಕೆ, ಹಡಪದ ಅಭಿವೃದ್ಧಿ ನಿಗಮ, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ, ಬಲಿಜ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ, ತಿಗಡೆ ಸಮುದಾಯಕ್ಕೆ, ಕುಂಬಾರ ಸಮುದಾಯಕ್ಕೆ, ಕುಡುವ ಸಮುದಾಯಕ್ಕೆ ನಮ್ಮ ಸರ್ಕಾರ ಇರುವಾಗ ಮಾಡಿರುವಂತ ಯಾವುದೇ ನಿಗಮಕ್ಕೆ ಹಣವನ್ನು ಇವತ್ತು ಕಾದಿರಿಸಲೇ ಇಲ್ಲ. ಆಶ್ಚರ್ಯ ಅಂದ್ರೆ ನಮ್ಮ 2-3 ಜಿಲ್ಲೆಗಳಲ್ಲಿ ಈಡಿಗರು ಇರ್ತಾರೆ. ನಾರಾಯಣಗುರು ನಿಗಮ ಅಂತೇಳಿ ಸ್ಥಾಪನೆ ಮಾಡಲಾಗಿತ್ತು. ಆ ನಾರಾಯಣಗುರು ನಿಗಮಕ್ಕೆ ಕಾಂಗ್ರೆಸ್ನವರು ತಮ್ಮ ಪ್ರಣಾಳಿಕೆಯಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾರಾಯಣಗುರು ನಿಗಮಕ್ಕೆ ವರ್ಷಕ್ಕೆ 500 ಕೋಟಿ ರೂಪಾಯಿಯನ್ನು ಕೊಡ್ತೇವೆ, 5 ವರ್ಷದ ನಮ್ಮ ಅವಧಿಯಲ್ಲಿ 2,500 ಕೋಟಿ ಕೊಡ್ತೇವೆ ಅಂತೇಳಿ ಮತ ಪಡಿತಾರೆ. ಇವತ್ತಿನವರೆಗೆ 1 ರೂಪಾಯಿ ಆ ನಿಗಮಕ್ಕೆ ಕೊಟ್ಟಂತ ಉದಾಹರಣೆಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ ಹಿಂದುಳಿದ ವರ್ಗದವರಿಗೆ ನಾವು ಕೊಡ್ತೇವೆ, ನಾವು ವಿಶ್ವಾಸ ತಗೊಳ್ತೇವೆ, ನಾವು ಕೊಳಬಾವಿ ಕೊಡ್ತೇವೆ, ನಾವು ಶಿಕ್ಷಣಕ್ಕೆ ಕೊಡ್ತೇವೆ, ಆರೋಗ್ಯ ಕೊಡ್ತೇವೆ ಅನ್ನುವಂಥ ಭರವಸೆ ಮಾತುಗಳನ್ನು ಬಿಟ್ಟರೆ ಸಿದ್ದರಾಮಯ್ಯನವರ ಸರ್ಕಾರ, ಮುಂದುವರೆದ DKಶಿ ಅವರ ಸರ್ಕಾರ ಇವತ್ತಿನವರೆಗೂ ಸೋಲುತ್ತಿಲ್ಲ. ನಾನು DKಶಿ ಅವರಿಗೆ ಆಗ್ರಹಪಡಿಸೋದು, ಈ ವರದಿ ಬಗ್ಗೆ ಮಧುಸೂದನ್ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸರ್ಕಾರ ನಡೆಯುತ್ತೆ ಅಂತೇಳಿ ನೀವೇ ಹೇಳಿದವರು, ಮುಂದೆ ಅದನ್ನು ಪಾಲಿಸಿಕೊಂಡು ಹೋಗ್ತೇನೆ ಅಂತೇಳಿ ಭರವಸೆ ಕೊಟ್ಟವರು ಜನರಿಗೆ. ಆದರೆ ಸಿದ್ದರಾಮಯ್ಯ ಸ್ವೀಕಾರ ಮಾಡಿದ್ದಾರೆ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ. ನಿಮ್ಮ ನಿಲುವೇನು? ನಾಡಿದ್ದು ಸಚಿವ ಸಂಪುಟದಲ್ಲಿ ಅನುಮೋದನೆ ತಗೊಂಡು ನೀವು ವಿಧಾನಸಭೆಯಲ್ಲಿ ನಡೆಯುವಂತ ವಿಧಾನಸಭೆಯಲ್ಲಿ ಜುಲೈ ಅಥವಾ ಆಗಸ್ಟ್ನಲ್ಲಿ ನಡೆಯುವಂತ ವಿಧಾನ ಮಂಡಲದಲ್ಲಿ ಇದನ್ನು ಮಂಡಿಸ್ತೀರಾ? ಇದನ್ನು ಚರ್ಚೆ ಮಾಡ್ತೀರಾ? ಇದನ್ನು ಅಂಗೀಕರಿಸ್ತೀರಾ? ಅಥವಾ ಹಿಂದುಳಿದವರಿಗೆ ಹಿಂದೆ ಮಾಡಿರುವಂತ ಮೋಸ ಕೂಡ ಮುಂದುವರಿಯುವಂತ ಪರಿಸ್ಥಿತಿಗಳಿದೆಯಾ ಅನ್ನೋದ್ರ ಬಗ್ಗೆ ನೀವು ಉತ್ತರಿಸಬೇಕು ಅನ್ನೋದನ್ನ ನಿಮ್ಮ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ, DKಶಿ ಅವರಿಗೆ, ಸಿದ್ದರಾಮಯ್ಯನಿಗೆ ತಿಳಿಸಿಸ್ತೇನೆ. ನನ್ನ ಆಗ್ರಹ ಇರುವುದು, ಕೇವಲ ಹಿಂದುಳಿದವರ ಬಗ್ಗೆ ಬಾಯಿ ಉಪಚಾರದ ಮಾತಾಗಲಿ ಅಥವಾ ರಾಜಕಾರಣಕ್ಕೋಸ್ಕರ ಅವರ ಓಲೈಕೆ ಮಾತಾಗಲಿ, ಹಿಂದುಳಿದ ವರ್ಗವರಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಮಾಡಿದ್ದೇವೆ, ಅವರಿಗೆ ಭರವಸೆ ಕೊಡ್ತೇವೆ, ನಾವು ನಿಮ್ಗೆ ವಿಶ್ವಾಸ ತಗೊಳ್ತೇವೆ ಅನ್ನುವಂಥ ಬಾಯಿ ಉಪಚಾರದ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ. ನಿಮ್ಮಲ್ಲಿ ಇಚ್ಛಾಶಕ್ತಿ ಇದ್ರೆ, ಬದ್ಧತೆ ಇದ್ರೆ, ಜವಾಬ್ದಾರಿ ಇದ್ರೆ, ಹೊಣೆಗಾರಿಕೆ ಇದ್ರೆ, ಈ ಕರ್ತವ್ಯದ ಮೇಲೆ ನಿಮಗೆ ನಂಬಿಕೆ ಇದ್ರೆ, ಏನು ಮಧುಸೂದನ್ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಿದ್ದೀರಿ ಅದನ್ನು ವಿಧಾನಸೌಧದಲ್ಲಿ ಮಂಡಿಸಿ ಆ ಹಿಂದುಳಿದ ವರ್ಗದವರಿಗೆ ಅವರ ಶೇಕಡಾವಾರು ಮೊತ್ತದಲ್ಲಿ ಬಜೆಟ್ನಲ್ಲಿ ಪರಿಗಣಿಸಬೇಕು ಅನ್ನೋದು ನನ್ನ ಆಗ್ರಹ. ಇದಕ್ಕೆ ಉತ್ತರಿಸಬೇಕು ಮತ್ತು ಇದನ್ನು ಸ್ವೀಕರಿಸಬೇಕು, ಇದನ್ನು ಮಂಡಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. यावेळी भाजपचे प्रदेश उपाध्यक्ष अनिल बेनके, बेळगाव शहर भाजप अध्यक्षा गीता सुतार, महापौर प्रीती कामकर, माजी आमदार संजय पाटील यांच्यासह इतर पदाधिकारी उपस्थित होते. राजशेखर हिरेमठ, KMM मराठी, बेळगाव.